ತನ್ನ ತಪಸ್ಸಿನಿಂದ ಪಾಠ ಕಲಿತ ರಾಜರ್ಷಿಯ ಸಂಕಲ್ಪ ಈಗ ಅಚಲವಾಗಿತ್ತು. ಇಂದ್ರನು ಮತ್ತೊಮ್ಮೆ ಅವನ ತಪಸ್ಸನ್ನು ಭಂಗಪಡಿಸಲು ಅಪ್ಸರೆ ರಂಭೆಯನ್ನು ಕಳುಹಿಸಿದಾಗ ಅವನು ಅವಳ ಮೋಹಕ್ಕೆ ಜಾರಲಿಲ್ಲ. ಬದಲಿಗೆ ತನ್ನ ತಪಸ್ಸಿಗೆ ಅಡ್ಡಿಯಾದುದಕ್ಕಾಗಿ ಅವಳಿಗೆ ಶಾಪವನ್ನೇ ನೀಡಿದ. ಈಗ ಅವನ ಮನಸ್ಸು ಸಂಪೂರ್ಣ ಹಿಡಿತದಲ್ಲಿತ್ತು. ಯುಗಗಳ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾದ. ಅವನು ಘೋಷಿಸಿದ, ರಾಜರ್ಷಿ, ನಿನ್ನ ಅಹಂಕಾರವು ಈಗ ಜ್ಞಾನವಾಗಿ ಪರಿವರ್ತಿತವಾಗಿದೆ. ನಿನ್ನ ಹಠವು ಸ್ವಾರ್ಥದಿಂದ ಹೊರಬಂದು ಲೋಕಹಿತದ ಸಂಕಲ್ಪವಾಗಿ ರೂಪಾಂತರಗೊಂಡಿದೆ. ಇಂದಿನಿಂದ ನೀನು ಕೇವಲ ಋಷಿಯಲ್ಲ, ಬ್ರಹ್ಮರ್ಷಿ. ಇಡೀ ವಿಶ್ವದ ಮಿತ್ರನಾಗಿರುವುದರಿಂದ ನಿನಗೆ ವಿಶ್ವಾಮಿತ್ರ ಎಂಬ ನಾಮ ಧಾರಣೆಯಾಗಲಿ. ಆದರೂ ವಿಶ್ವಾಮಿತ್ರನ ಮನಸ್ಸು ಇನ್ನೂ ತೃಪ್ತಿಗೊಂಡಿರಲಿಲ್ಲ. ಅವನಿಗೆ ಬೇಕಾಗಿದ್ದದ್ದು ತನ್ನ ಪ್ರತಿಸ್ಪರ್ಧಿ ವಶಿಷ್ಠರ ಮನ್ನಣೆ. ಅಂದು ರಾತ್ರಿ ಅವನು ವಶಿಷ್ಠರ ಆಶ್ರಮದ ಹೊರಗಡೆ ನಿಂತು ಒಳಗೆ ನಡೆಯುತ್ತಿದ್ದ ಮಾತುಗಳನ್ನು ಆಲಿಸುತ್ತಿದ್ದ. ಅರುಂಧತಿಯ ಪ್ರಶ್ನೆಗೆ ವಶಿಷ್ಠರು ಉತ್ತರಿಸುತ್ತಿದ್ದರು. ಅವನಲ್ಲಿ ಇನ್ನೂ ಒಂದು ಕಣ ಅಹಂಕಾರ ಉಳಿದಿದೆ. ವಶಿಷ್ಠನೇ ಬಂದು ನನ್ನನ್ನು ಬ್ರಹ್ಮರ್ಷಿ ಎಂದು ಕರೆಯಬೇಕು ಎಂಬ ಆ ಅಹಂಕಾರ. ಅದು ಕರಗುವ ದಿನಕ್ಕಾಗಿ ನಾನೂ ಕಾಯುತ್ತಿದ್ದೇನೆ. ಈ ಮಾತುಗಳು ಬಾಣದಂತೆ ವಿಶ್ವಾಮಿತ್ರನ ಹೃದಯವನ್ನು ತಿವಿದವು. ಅವನು ಒಳಗೆ ಪ್ರವೇಶಿಸಿ ವಶಿಷ್ಠರ ಪಾದಗಳಿಗೆ ಬಿದ್ದ. ಸಂಪೂರ್ಣ ಶರಣಾಗತಿಯನ್ನು ತೋರಿದ. ಆ ಶರಣಾಗತಿಯ ರೂಪವನ್ನು ಕಂಡ ವಸಿಷ್ಠರು ಅವನನ್ನು ಎಬ್ಬಿಸಿ ಆಲಂಗಿಸಿಕೊಂಡು ಘೋಷಿಸಿದರು, ಹೇಳು ಬ್ರಹ್ಮರ್ಷಿ ವಿಶ್ವಾಮಿತ್ರ. ಆ ಕ್ಷಣ ರಾಜರ್ಷಿಯ ಸೇಡಿನ ಕತೆ ಅಂತ್ಯಗೊಂಡಿತು. ಬ್ರಹ್ಮರ್ಷಿ ವಿಶ್ವಾಮಿತ್ರನ ಚರಿತ್ರೆ ಪ್ರಾರಂಭವಾಯಿತು.